ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಈ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಿಲ್ಲ ಅಂತಾರಲ್ಲ, ನಿನ್ನೇನೋ ನಿನ್ನ ಕಾಟ. ಮನವ ಕಾಡುವ ರೂಪಸಿಯೇ. ನನ್ನ ಜೀವನದಲ್ಲಿ ಇಷ್ಟು ಆನಂದವಾಗಿದ್ದ ದಿನ ಯಾವತ್ತೂ ಇರಲಿಲ್ಲ. ಹೊಟ್ಟೆಲಿದ್ದ ದ್ವೇಷ ಉರಿ ಎಲ್ಲ ಸರ್ವನಾಶ ಆಗಿದೆ. ಟೋಟಲಿ ಐ ಆಮ್ ವೆರಿ ಹ್ಯಾಪಿ. ಹಲೋ ಕಾಣ ಸರ್. ಸರ್, ನೀವು ಸೀತಾ ಅವ್ರು ನೋಡ್ಕೊಂಡ್ ಬಂದಿದ್ರಲ್ಲ, ಸೀತಾ ಅವ್ರ ಬಗ್ಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಗೈತೆ. ಅವ್ರ ಮಗ ಯಾರು ಅನ್ನೋದು ಗೊತ್ತಾಗೈತೆ. ಈ ಫೋನಲ್ಲ ಬೇಡ, ಈಗಲೇ ಇಲ್ಲಿಗೆ ಕೊಟ್ಟು ಬಂದ್ಬಿಡಿ. ಹಾಂ ಸರಿನಾ? ಸೀತನ ಮಗ ಅಂದ್ರೆ ನನ್ನ ಮಗ. ಹಲೋ ಹಲೋ, ಎಲ್ಲಿದ್ದಾನೆ ಅವನು? ಫೋನ್ ಕಟ್ಟಾಯ್ತು. ಹಲೋ ಹಲೋ, ಬ್ಯಾಟ್ರಿ ಡೆಡ್ ಆಗೋಯ್ತಾ? ಸ್ವಿಚ್ ಆಫ್ ಬರ್ತೈತೆ. ಯಾವುದಕ್ಕೂ ವಿಷಯ ಮುಟ್ಟೈತೆ. ಅವ್ರು ಬರ್ತಾರೆ. ನನ್ನ ಮಗ ಬದುಕಿದ್ದಾನ? ಎಲ್ಲಿದ್ದಾನೆ? ಹೇಗಿದ್ದಾನೆ ಅವನು? ಅವ್ರನ್ನೇ ಹೋಗಿ ವಿಚಾರಿಸ್ಬೇಕು. ಈಗಲೇ ಹೋಗ್ತೀನಿ. ನನ್ನ ಮಗ ಬದುಕಿದಾನ? ಓ ಮೈ ಗಾಡ್. ಹಾಗಾದ್ರೆ ಸೀತಾನು ಅಲ್ಲೇ ಇರ್ತಾಳೆ. ಯಾರಿದ್ದೀರಾ ಮನೇಲಿ? ಸರ್, ನೀವು ಕಾಣ ಸರ್ ತಂದೆ ಅಲ್ವಾ? ನಮಸ್ಕಾರ. ನಮಸ್ಕಾರ. ನಾನು ಶಿವ. ಕಾಣ ಸರ್ ಇಲ್ಲಿ? ಅವನು ಹಾಸ್ಪಿಟ್ಲಲ್ಲಿ ಅದೇನೋ ಎಮರ್ಜೆನ್ಸಿ ಇದೆ ಹೋದ. ನಾನು ಹೀಗೆ ಹೋಗ್ತಾ ಇದ್ದೆ, ಸೀತಾ ಬಗ್ಗೆ ಮುಖ್ಯವಾದ ವಿಷಯ ಹೇಳ್ತೀನಿ ಅಂದ್ರಂತೆ. ತಿಳ್ಕೊಂಡು ಬನ್ನಿ ಅಂತ ಹೇಳ್ದ. ನಿಮ್ಮನ್ನು ಕಳಿಸಿದ್ರ? ಹಾಂ, ಪರವಾಗಿಲ್ಲ, ಹೇಳಿ. ಸರಿ ಬಿಡಿ, ನಿಂತಾವನ್ನ ಹೇಳ್ತೀನಿ. ಸರ್, ಈ ವಿಷಯನ ತಪ್ಪದೆ ಕಾರಣ ಸರ್ ಕೇಳಬೇಕು. ಸರ್, ಈ ದಿವಸ ನಮ್ಮ ಕಾರಣ ಸರು ಅವರ ಅನಾಥ, ಅವ್ರ ಅಪ್ಪ ಅಮ್ಮ ಎಲ್ಲವರು ಏನು ಅಂತ ನೊಂದ್ಕೊತಿದ್ರು. ಆದರೆ ಅವ್ರು ಹುಡುಕ ಬಂದಿದ್ರಲ್ಲ ಸೀತಾ ಅವರು, ಬಹುಶಃ ಅವ್ರ ಪರಿಚಯ ನಿಮಗೂ ಇರ್ತೈತೆ. ಇದೆ, ಮಾರಿಗುಡಿಲಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ, ಗೊತ್ತಿದೆ, ಹೇಳಿ. ಸರ್, ಆ ಸೀತಾ ಅವರು ನಮ್ಮ ಕರ್ಣ ಸರ್ ಹೆತ್ತಮ್ಮ ಸರ್. ಅಪ್ಪ, ಗುಂಡು, ಏನಣ್ಣ ಒಬ್ನೇ ಬಂದಿದ್ಯಾ? ಕರ್ಣ ಸರ್ ಎಲ್ಲಿ ಕರ್ಕೊಂಬರ್ಲಿಲ್ವಾ? ಇಲ್ಲ ಕಣವ, ಅವರು ಅರ್ಜೆಂಟ್ ಕೆಲಸದೆ ಅಂತ ಹೊಂಟೋಗ್ಬಿಟ್ರು. ಅಯ್ಯೋ, ಏನಣ್ಣ ನೀನು ಕರ್ಕೊಂಬರ್ತೀನಿ ಅಂದಿದ್ದೆ. ಅವ್ರು ಬರ್ತಾರೆ ಅಂತ ಹಬ್ಬದ ಅಡುಗೆ ಬೇರೆ ಮಾಡಿಟ್ಕೊಂಡಿದ್ದೆ ನಾನು. ಅಯ್ಯೋ, ನಾನು ಒತ್ತಾಯ ಮಾಡಿದೆ, ಆದರೆ ಏನು ಮಾಡೋದು, ಯಾವುದೋ ಆಪ್ರೇಷನ್ ಐತಂತೆ. ಆಮೇಲೆ ಈ ಡಾಕ್ಟ್ರ್ ಕರ್ತವ್ಯ ಇರೋರನ್ನ ಅಡ್ಡಿ ಮಾಡೋಕ್ಕೈತದ ಹೇಳು? ಇಲ್ಲ ಬಿಡು, ಹೋಗ್ಲಿ. ಅವ್ರು ಬಂದಿದ್ದ ಕೆಲಸನಾರು ಮುಗೀತಂತ? ಅಯ್ಯೋ, ಎಲ್ಲ ಅರ್ಧಂಬರ್ಧ ಆಗೋಯ್ತು ಕಣವ. ಅರ್ಧಂಬರ್ಧನ ಅಂದ್ರೆ? ಅಂದರೆ ನಮ್ಮ ಮಾರಿಗುಡಿ ಕಾಲೇಜ್ ಐತಲ್ಲ, ಅಲ್ಲಿ 35 ವರ್ಷದ ಹಿಂದೆ ಸೀತಾ ಅನ್ನೋರು ಓದ್ತಿದ್ರಂತೆ. ಅವ್ರ ವಿಳಾಸನ ಹುಡಿಕೊಂಡು ಕಾರಣ ಸರ್ ಬಂದಿದ್ರು. ಆ ವಿಳಾಸ ಏನೋ ಸಿಕ್ತು, ಆದರೆ ಆ ವಿಳಾಸದಾಗೆ ಸೀತಾ ಅವ್ರು ಸಿಗಲಿಲ್ಲ. ಸೀತಾನ? ಹ್ಞೂ ಕಣವ, ಅವ್ರದ್ದೇನೋ ಕುಟುಂಬದ ಸಮಸ್ಯೆ. ಅಣ್ಣ, ಈ ಸೀತಾ ಅನ್ನೋ ಹೆಸರನ್ನ ಎಲ್ಲೋ ಕೇಳ್ದಂಗಿದೆ ಅಣ್ಣ. ಎಲ್ಲವಾ? ಅದೇನೋ ಸರಿಯಾಗಿ ನೆನಪಾಗ್ತಾ ಇಲ್ಲ, ತಾಳು ಹೇಳ್ತೀನಿ. ಏನವ ನಿನ್ ಮರುವು? ಓಸಿ ಸರಿಯಾಗಿ ನೆನ್ಸ್ಕೊ.
ಈ ವಿಷಯದಾಗ ಏನಾದರೂ ಗೊತ್ತಾದರೆ ಕಾಣ ಸರ್ಗೆ ಬೋ ಸಹಾಯ ಆಯ್ತದೆ. ಹಾ, ಈ ಸೀತಾ ಅನ್ನೋರ್ ಹೆಸರನ್ನ ಅಮ್ಮ ನಂಗೆ ಒಂದ್ಸತಿ ಹೇಳಿದ್ರು. ಬೀದಿಲಿ ಸಿಕ್ತೆ, ಬೀದಿಲಿ ಸತ್ತೆ. ಇಷ್ಟು ದಿವಸ ನನ್ನ ಜೀವನದ ಕಷ್ಟ, ನೋವು, ಹಿಂಸೆ, ದೇಶ ಎಲ್ಲ 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 ಈ ರಕ್ತದ ಜೊತೆನೆ ಕೊಚ್ಚಿ ಹೋಗ್ತಾ ಇದೆ. ನಿನ್ನ ನಾಯಿ ಜನ್ಮಕ್ಕೂ ನಾನು ಮುಕ್ತಿ ಕೊಟ್ಟಿದ್ದೀನಿ. ನಾಯಿ ಸಾಯಿ, ನೀನು ಹೀಗೆ ಸಾಯ್ಬೇಕಾಗಿತ್ತು. ನೀನು ಮಾಡಿರೋ ಒಂದೊಂದು ಅವಮಾನಕ್ಕೂ ನಿನ್ನ ರಕ್ತದ ಜೊತೆನೆ ಸೀರೆ ಚೀಸ್ಕೊತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ನೆನಪಿರ್ಲಿ ನಾಯಿ, ಈ ರಮೇಶ್ ವಸಿಷ್ಠ ಬಡ ಬಡ ಅಂತ ಮಾತಾಡೋದು ಅಲ್ಲ. ಜೀವನದಲ್ಲಿ ಉಳಿದಿರೋದು ಇಷ್ಟು ಮನುಷ್ಯತ್ವ. ಉಳಿದಂತೆ ನಾನು ರಾಕ್ಷಸ ರಾಕ್ಷಸ ರಾಕ್ಷಸ. ನನ್ನದಾಗಿರೋ ಎಲ್ಲವುದನ್ನು ಕಿತ್ಕೊಂಡೆ. ಆಸ್ತಿ, ಹಣ, ಅಂತಸ್ತು, ಅಧಿಕಾರ, ಗೌರವ, ಸಂಪತ್ತು ಎಲ್ಲ ನೀನು ಕಿತ್ಕೊಂಡೆ. ಆದರೂ ನಾನು ಸಹಿಸ್ಕೊಂಡೆ. ಒಂದೊಂದು ಪೈಸೆಗೂ ನಿನ್ನ ಹತ್ರ ಭಿಕ್ಷೆ ಬೇಡೋ ಹಾಗೆ ಮಾಡಿದೆ. ಆಗಲೂ ಸಹಿಸ್ಕೊಂಡೆ. ನೋಡು ವಿಧಿ ಆಟ. ಈಗ ನಿನ್ನ ಪ್ರಾಣ ಭಿಕ್ಷೆ ಕೇಳೋದಕ್ಕೆ ನನ್ನ ಹತ್ರನೇ ಬರಬೇಕು. ಆದರೆ ನಿನ್ನ ಪ್ರಾಣ ಪಕ್ಷಿ ನಿನ್ನ ಹತ್ರ ಇಲ್ಲ. ನಿನ್ನ ಹತ್ರ ಇಲ್ಲ. ದೊಡ್ಡದಾಗಿ ಬಾಳ ಬಂದ್ಬಿಟ್ಟೆ. ಅದೇನೋ ಶಿಕ್ಷೆ ಕೊಡ್ತೀನಿ ಅಂತ ಕೊಡು. ಈಗ ನಾನು ಕೊಟ್ಟಿರೋ ಶಿಕ್ಷೆನ ಅನುಭವಿಸ್ತಾ ನರಕದಲ್ಲಿ ನೆರಳು ಸಾಯಿ. ನಾನಿನ್ ನೆರಳಿಲ್ಲ, ನೀನು ಅಲ್ಲಿ ನೆರಳು ಸಾಯಿ. ದಿ ಗ್ರೇಟ್ ರಾಮಕೃಷ್ಣ ವಸಿಷ್ಠ, ಮೈ ಲವ್ಲಿ ಫಾದರ್, ಒಂದ್ಸಾರಿ ಸ್ವರ್ಗದಿಂದ ಕೆಳಗೆ ನೋಡಿ ನಿಮ್ಮ ಪ್ರೀತಿ ಮೊಮ್ಮಗ ನರಳ್ತಾ ಸಾಯ್ತಾ ಬಿದ್ದಿದ್ದಾನೆ. ಸಾಧ್ಯವಾದ್ರೆ ಸ್ವರ್ಗದಿಂದ ಬಂದು ಇವನ್ನ ಕರ್ಕೊಂಡೋಗಿ, ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ, ಇವನೇ ಇವತ್ತು ನನಗೆ ನಾನೇ ನ್ಯಾಯ ಕೊಟ್ಕೊಂಡೆ. ಯಾಕೋ ಉಸಿರಾಟ ಬಹಳ ನಿರಾಳವಾಗಿದೆ. ನಾಯಿ, ಐ ಆಮ್ ವೆರಿ ಹ್ಯಾಪಿ. ನೀನು ಜನ್ಮಕ್ಕಿಷ್ಟು